ನಿಮ್ಮನ್ನು ಪ್ರೀತಿಸಿ ಗೌರವಿಸುವವರಿಗೆ ಮಾತ್ರ ನಿಮ್ಮ ಸಮಯ ಮೀಸಲಿರಿಸಿ. ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ. ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ. ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಮುಂದೆ ಲೆಕ್ಕಕ್ಕೆ ಸಿಗದ ಹಾಗೆ ಬದುಕಿ ತೋರಿಸಿ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತದೆ. ಇಲ್ಲಿ ಎಲ್ಲರೂ ನಮ್ಮವರೇ, ಆದರೆ ಎಲ್ಲ ಸಮಯದಲ್ಲೂ ಅಲ್ಲ. ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಜೀವನದ 10 ಕಠಿಣ ಸತ್ಯಗಳು. ಎಲ್ಲರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಪ್ರಯತ್ನಿಸುವ ಜನರನ್ನು ತಪ್ಪಿಸಿ. ಯಾರಾದರೂ ದುರುಪಯೋಗಪಡಿಸಿಕೊಳ್ಳುವುದಕ್ಕಿಂತ ನಿಮ್ಮಷ್ಟಕ್ಕೆ ನೀವು ಇರುವುದು ಉತ್ತಮ. ಹಣವಿದ್ದರೆ ನೀವು ಇಷ್ಟಪಡದ ಸಂದರ್ಭಗಳನ್ನು ಮತ್ತು ಜನರನ್ನು ಬಿಡಬಹುದು. ಮೇಲೆ ಏರಿದ ಮೇಲೆ ಒಂಟಿತನವಿದ್ದರೂ ತೊಂದರೆಯಿಲ್ಲ, ಯಾಕೆಂದರೆ ಕೆಳಗೆ ಇದ್ದಾಗಲೂ ಒಂಟಿತನವಿತ್ತು. ನಿಜವಾದ ನಿಷ್ಠೆಯನ್ನು ಕಂಡುಹಿಡಿಯುವುದು ಕಷ್ಟ. ನಿಮಗೆ ಸಿಕ್ಕಾಗ ಅದನ್ನು ಹಿಡಿದುಕೊಳ್ಳಿ. ಮೊದಲ ನಿಯಮ, ನಿಮ್ಮನ್ನು ನಂಬಿರಿ. ಅಸೂಯೆ ನಿಮ್ಮಲ್ಲಿ ನಂಬಿಕೆ ಇಡದಿರುವುದರಿಂದ ಬರುತ್ತದೆ. ಎಲ್ಲರೂ ನಿಮ್ಮ ಸ್ನೇಹಿತರೆಂದು ಭಾವಿಸುವುದನ್ನು ನಿಲ್ಲಿಸಿ. ನೀವು ಈಗ ಹೊಂದಿರುವುದನ್ನು ನೀವು ಎಷ್ಟು ಬಯಸಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ. ಆಶೀರ್ವಾದಗಳು ನಮ್ಮ ದಾರಿಯಲ್ಲಿ ಬರುತ್ತಲೇ ಇರುತ್ತವೆ. ದಯೆಯಿಂದ ಇರುವುದಕ್ಕೆ ಎಂದಿಗೂ ವಿಷಾದಿಸಬೇಡಿ. ಒಳ್ಳೆಯದು ಯಾವಾಗಲೂ ನಿಮ್ಮ ಬಳಿಗೆ ಬರುತ್ತದೆ. ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ಕಲಿಸಿದ ಪಾಠ ಹೆಚ್ಚು. ಚಿಂತಿಸಬೇಡಿ. ಬದುಕಿನಲ್ಲಿ ನಿಯತ್ತಾಗಿರೋರು ಯಾವಾಗಲೂ ಒಂಟಿಯಾಗಿರುತ್ತಾರೆ. ಸಂತೋಷಕ್ಕೆ ಒಂದು ಸಲಹೆ, ಜೀವನದಲ್ಲಿ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲೇ ನಾವು ಹರಸುವ ಉತ್ತರಗಳು ಇರುತ್ತವೆ. ಪ್ರಪಂಚ ಹೇಗಿದೆ ಎಂದರೆ, ನೋವು ತಮಗಾದಾಗ ಮಾತ್ರ ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಜನರು ನಿರ್ಲಕ್ಷಿಸಲಾಗದಂಥ ವ್ಯಕ್ತಿ ಈ ರೀತಿಯಾಗಿ ಕಡಿಮೆ ಮಾತನಾಡಿ, ಆದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಮಾಡಿ. ತರ್ಕವಿಲ್ಲದ ವಿಷಯಗಳನ್ನು ಹೇಳುವುದನ್ನು ತಪ್ಪಿಸಿ. ಯಾರೊಂದಿಗಾದರೂ ಮಾತನಾಡುವಾಗ ಕಣ್ಣಿನ ಸಂಪರ್ಕವನ್ನು ಇಟ್ಟುಕೊಳ್ಳಿ. ಸುಂದರವಾಗಿ ಮಾತ್ರವಲ್ಲ, ಅಚ್ಚುಕಟ್ಟಾಗಿ ಉಡುಗೆ ತೊಡಿ. ಏನನ್ನಾದರೂ ಕಲಿಯುವ ಮತ್ತು ಮಾಡುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇರಿಸಿ. ನಿಮ್ಮ ಮಾತುಗಳಿಗೆ ಬದ್ಧರಾಗಿರಿ. ಇತರರನ್ನು ಮೆಚ್ಚಿಸಲು ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ನೆಪಗಳನ್ನು ಹೇಳುವುದನ್ನು ತಪ್ಪಿಸಿ. ನಿಮ್ಮ ಶಾಂತಿಯನ್ನು ರಕ್ಷಿಸುವ 15 ನಡವಳಿಕೆಗಳು. ಅಪರಾಧ ಪ್ರಜ್ಞೆ ಇಲ್ಲದೆ ಇಲ್ಲ ಎಂದು ಹೇಳುವುದು. ಬರಿದು ಮಾಡುತ್ತಿರುವ ಸಂಭಾಷಣೆಗಳಿಂದ ದೂರ ಸರಿಯುವುದು. ನಿಮ್ಮ ಶಕ್ತಿಯ ಪ್ರವೇಶವನ್ನು ಸೀಮಿತಗೊಳಿಸುವುದು. ನಿಮ್ಮ ವಲಯವನ್ನು ಚಿಕ್ಕದಾಗಿ ಮತ್ತು ನೈಜವಾಗಿ ಇಟ್ಟುಕೊಳ್ಳುವುದು. ಅರ್ಥಹೀನ ವಾದಗಳಿಗಿಂತ ಮೌನವನ್ನು ಆರಿಸಿಕೊಳ್ಳುವುದು. ನಿಮ್ಮ ನಿರ್ಧಾರಗಳನ್ನು ಎಲ್ಲರಿಗೂ ವಿವರಿಸದಿರುವುದು. ವಿಷಕಾರಿ ಪರಿಸರಗಳಿಂದ ನಿಮ್ಮನ್ನು ದೂರವಿಡುವುದು. ವಿಶ್ರಾಂತಿ ಪಡೆಯಲು ನಿಮಗೆ ಅನುಮತಿ ನೀಡುವುದು. ನೀವು ನಿಯಂತ್ರಿಸಲಾಗದ್ದನ್ನು ಬಿಡುವುದು. ವೇಗವಾಗಿ ಪ್ರತಿಕ್ರಿಯಿಸುವ ಬದಲು ನಿಧಾನವಾಗಿ ಪ್ರತಿಕ್ರಿಯಿಸುವುದು. ರೀಚಾರ್ಜ್ ಆಗಲು ಹೆಚ್ಚು ಸಮಯ ಒಂಟಿಯಾಗಿ ಕಳೆಯುವುದು. ಮೂಲದಿಂದಲೇ ಗಾಸಿಪ್ಪನ್ನು ಕಡಿತಗೊಳಿಸುವುದು. ನಿಮ್ಮ ಬೆಳಗಿನ ದಿನಚರಿಯನ್ನು ರಕ್ಷಿಸುವುದು. ನಿಮ್ಮ ಮಿತಿಗಳ ಬಗ್ಗೆ ಪ್ರಾಮಾಣಿಕವಾಗಿರುವುದು. ಸರಿಯಾಗಿರುವುದಕ್ಕಿಂತ ಶಾಂತಿಯನ್ನು ಆರಿಸಿಕೊಳ್ಳುವುದು. ನೀವು ಗೆಲ್ಲಲು ಬಯಸಿದರೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಯೋಚಿಸಲು ಪ್ರಾರಂಭಿಸಿ. ದೂರು ನೀಡುವುದನ್ನು ನಿಲ್ಲಿಸಿ. ಕಾರ್ಯಗತಗೊಳಿಸಲು ಪ್ರಾರಂಭಿಸಿ. ಅನುಮೋದನೆಯ ಅಗತ್ಯವನ್ನು ನಿಲ್ಲಿಸಿ. ನಿಮ್ಮನ್ನು ನಂಬಲು ಪ್ರಾರಂಭಿಸಿ. ಗೊಂದಲದ ಹಿಂದೆ ಓಡುವುದನ್ನು ನಿಲ್ಲಿಸಿ. ಶಿಸ್ತನ್ನು ಕರಗತ ಮಾಡಿಕೊಳ್ಳಲು ಪ್ರಾರಂಭಿಸಿ. ಪ್ರತಿಯೊಬ್ಬರೂ ತುಂಬ ತಡವಾಗಿ ಕಲಿಯುವ 12 ಜೀವನ ಪಾಠಗಳು. ನಿಮ್ಮ ಸಮಯವನ್ನು ರಕ್ಷಿಸಿ. ನೀವು ಅದನ್ನು ಮರಳಿ ಪಡೆಯುವುದಿಲ್ಲ. ಜನರು ಬಿಟ್ಟು ಹೋಗುತ್ತಾರೆ, ಅವರನ್ನು ಹೋಗಲು ಬಿಡಲು ಕಲಿಯಿರಿ. ಶಾಂತಿ ಪ್ರತಿ ಬಾರಿಯೂ ಅನುಮೋದನೆ. ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನೀವು ಸಿದ್ಧರಾದಿರಿ ಎಂದು ಭಾವಿಸುವ ಮೊದಲು ಪ್ರಾರಂಭಿಸಿ. ವೈಫಲ್ಯವು ಯಶಸ್ಸು ಏನನ್ನು ಕಲಿಸಲು ಸಾಧ್ಯವಿಲ್ಲವೋ ಅದನ್ನು ಕಲಿಸುತ್ತದೆ. ನಿಮ್ಮ ವಲಯವನ್ನು ಬುದ್ಧಿವಂತಿಕೆಯಿಂದ ಆರಿಸಿ. ನಿಮ್ಮ ಆರಾಮ ವಲಯವು ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತದೆ. ಹಣವು ಸಹಾಯ ಮಾಡುತ್ತದೆ, ಆದರೆ ಮನಸ್ಥಿತಿ ಹೆಚ್ಚು ಮುಖ್ಯವಾಗಿದೆ. ಎಲ್ಲರೂ ನಿಮ್ಮನ್ನು ಪ್ರವೇಶಿಸಲು ಅರ್ಹರಲ್ಲ. ಸ್ಥಿರತೆಯು ಪ್ರೇರಣೆಯನ್ನು ಮೀರಿಸುತ್ತದೆ. ಜೀವನವು ಕಾಯುವುದಿಲ್ಲ, ಈಗಲೇ ಮುಂದೆ ನಡೆಯಿರಿ. ಜೀವನದಲ್ಲಿ ಜನರು ತಡವಾಗಿ ಕಲಿಯುವ 10 ವಿಷಯಗಳು. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಮಾತುಗಳು ಹೆಚ್ಚು ಮುಖ್ಯವಾಗುತ್ತದೆ. ಎಲ್ಲವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಎಲ್ಲರೂ ನಿಮ್ಮ ಬಗ್ಗೆ ನೀವು ಯೋಚಿಸುವಷ್ಟು ಯೋಚಿಸುವುದಿಲ್ಲ. ನೀವು ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿದಾಗ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಎದುರಾಗುತ್ತೆ. ನೀವು ಸಾಧ್ಯತೆಗಳ ಮೇಲೆ ಕೇಂದ್ರೀಕರಿಸಿದಾಗ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಈಗ ಎಷ್ಟೇ ನೋವುಂಟು ಮಾಡಿದರೂ ಒಂದು ದಿನ ನೀವು ಹಿಂತಿರುಗಿ ನೋಡುತ್ತೀರಿ ಮತ್ತು ನಿಮ್ಮ ಹೋರಾಟವು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದಲಾಯಿಸಿತು ಎಂದು ಅರಿತುಕೊಳ್ಳುತ್ತೀರಿ. ನೀವು ಒಂದು ಕಾರಣಕ್ಕಾಗಿ ಜನರನ್ನು ಭೇಟಿಯಾಗುತ್ತೀರಿ. ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮಗೆ ಅವರ ಅಗತ್ಯವಿದೆ, ಅಥವಾ ನೀವು ಅವರ ಜೀವನವನ್ನು ಬದಲಾಯಿಸುವ ವ್ಯಕ್ತಿಯಾಗುತ್ತೀರಿ.
ಹೊಸದನ್ನು ಪ್ರಯತ್ನಿಸಲು ಭಯಪಡಬೇಡಿ. ನೀವು ಈಗಾಗಲೇ ತಿಳಿದಿರುವ ಮಿತಿಯೊಳಗೆ ಇದ್ದಾಗ ಜೀವನವು ಬೇಸರಗೊಳ್ಳುತ್ತದೆ. ಆ ಕ್ಷಣವು ಒಂದು ನೆನಪಾಗುವವರೆಗೆ ನಿಮಗೆ ಅದರ ಮೌಲ್ಯವು ನಿಜವಾಗಿಯೂ ತಿಳಿಯುವುದಿಲ್ಲ. ನೀವು ಕೃತಜ್ಞರಾಗಿರುವ ವಿಷಯವನ್ನು ಗಮನಿಸಲು ಪ್ರಾರಂಭಿಸಿದ ನಂತರ ನಿಮಗೆ ಕೊರತೆ ಇರುವ ವಿಷಯಗಳನ್ನು ನೀವು ಕಳೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಜೀವನವು ಒಂದು ಕನ್ನಡಿ ಮತ್ತು ಚಿಂತಕನು ಅದರಲ್ಲಿ ಏನು ಯೋಚಿಸುತ್ತಾನೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಬೆಳಗ್ಗೆ ನೀವು ಎದುರಿಸಬೇಕಾದ ಏಕೈಕ ವ್ಯಕ್ತಿ ನೀವೇ. ಅಜೇಯರಾಗಿರಿ. ಪದೇ ಪದೇ ಮುಟ್ಟುತ್ತಿದ್ರೆ ಮನಸ್ಸಿನ ಮೇಲಿನ ಗಾಯವಾಗಲಿ ಅಥವಾ ದೇಹದ ಮೇಲಿನ ಗಾಯವಾಗಲಿ ಎಂದಿಗೂ ವಾಸಿಯಾಗುವುದಿಲ್ಲ. ನಾವೇ ಶಾಶ್ವತರಲ್ಲದಿದ್ದಾಗ ನಮಗೆ ಯಾರು ಶಾಶ್ವತವಾಗಿರುವವರು? ನಾವು ತುಂಬ ಒಳ್ಳೆಯವರಾಗಿರೋದು ಕೆಲವರಿಗೆ ಇಷ್ಟವಾಗೋದಿಲ್ಲ. ಯೋಚಿಸಿ ನೋಡಿ, ನಾವು ಅಂದುಕೊಂಡ ಹಾಗೆ ಯಾರೂ ಇರೋದಿಲ್ಲ. ಜೀವಕ್ಕೆ ನೆಮ್ಮದಿ ಬೇಕಾದರೆ ನೇರವಾದ ದಾರಿಯಲ್ಲಿ ನಡೆಯಬೇಕು. ದೇವಾಲಯಕ್ಕೆ ಲಕ್ಷ್ಯ ನೀಡಿದ್ರೂ ದೇವರಿಗೆ ನೀನೊಬ್ಬ ಭಕ್ತ ಅಷ್ಟೇ. ಅದೇ ಹಸಿವಿನಿಂದ ಇರುವವರಿಗೆ ಊಟ ನೀಡಿದರೆ ಅವರ ಪಾಲಿಗೆ ನೀನೇ ದೇವರು. ನಿಮ್ಮ ಸರಳತೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಹೆಣ್ಣನ್ನು ಅಳೆಯುವವರು ಇದ್ದಾರೆ, ಹೆಣ್ಣಿಗಾಗಿ ಅಳುವವರು ಇದ್ದಾರೆ. ಅಳಿಸುವವರಿಗೆ ಖುಷಿ ಬೇಕು, ಅಳುವವರಿಗೆ ಪ್ರೀತಿ ಬೇಕು. ಯಾರಿಗೂ ನಿಮ್ಮ ನೋವು ಕಾಣುವುದಿಲ್ಲ, ಕೇವಲ ನಿಮ್ಮ ತಪ್ಪುಗಳು ಮಾತ್ರ ಕಾಣುತ್ತೆ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯಿಂದಲ್ಲ. ಕತ್ತೆಯ ಕೆಲಸ ಕತ್ತೆ, ನಾಯಿಯ ಕೆಲಸ ನಾಯಿಯೇ ಮಾಡಬೇಕು. ಕಳ್ಳ ಬಂದಾಗ ಕತ್ತೆ ಕಿರುಚಿದ್ರೆ ಮನೆ ಒಡೆಯ ಬಂದು ಪಡೆಯುತ್ತಾರೆ ಅಷ್ಟೆ. ಧರ್ಮವು ಬಿಡುಗಡೆ ನೀಡುವ ಶಕ್ತಿಯಾಗಿದೆ, ಕರ್ಮವು ಬಂಧಿಸಿಡುವ ಶಕ್ತಿಯಾಗಿದೆ. ಮನುಷ್ಯ ಕರ್ಮ ಮಾಡಲು ಹಿಂದೆ ಮುಂದೆ ಯೋಚನೆ ಮಾಡುತ್ತಾನೆ, ಆದರೆ ಅದರ ಪ್ರತಿಫಲ ಭೋಗಿಸಲು ಯೋಚನೆ ಮಾಡುವುದಿಲ್ಲ. ಜೀವನದಲ್ಲಿ ಕಷ್ಟಗಳು ಗಾಳಿ ತೇಲಿ ಬಂದ ರೀತಿ ಹೋಗುತ್ತದೆ, ಹಾಗೆ ಬರುತ್ತೆ. ಆದರೆ ಬಂದು ಹೋಗಬೇಕಾದರೆ ಎಲ್ಲರ ಮುಖವಾಡವನ್ನು ಕಳಚಿ ಹೋಗುತ್ತದೆ. ಜೀವನದಲ್ಲಿ ಯಾವತ್ತು ಪ್ರಯತ್ನ ಮಾಡುತ್ತಲೇ ಇರಿ. ಗುರಿಯೇ ಸಿಗಲಿಲ್ಲ ಅಂದರೆ ಅನುಭವವೇ ದೊರೆಯಲಿ, ಎರಡು ತುಂಬ ಅಮೂಲ್ಯವಾಗಿರುತ್ತೆ. ಜೀವನದ ತುಂಬ ಒಳ್ಳೆಯ ಔಷಧಿ ಎಂದರೆ ಜವಾಬ್ದಾರಿ. ಒಂದು ಸಲ ಕುಡಿದು ನೋಡಿ, ಜೀವನ ಪರ್ಯಂತ ಸುಸ್ತಾಗಲು ಬಿಡುವುದಿಲ್ಲ. ಜೀವನದಲ್ಲಿ ಸಿಗುವ ಪ್ರತಿಯೊಂದು ಅವಕಾಶದ ಉಪಯೋಗ ಪಡೆದುಕೊಳ್ಳಿ, ಆದರೆ ಯಾರದೋ ದೌರ್ಬಲ್ಯದ ದುರುಪಯೋಗ ಮಾತ್ರ ಪಡೆದುಕೊಳ್ಳಬೇಡಿ. ಜೀವನ ಅವಕಾಶವನ್ನು ಕೊಡುತ್ತೆ ಮತ್ತು ಮೋಸವನ್ನು ಮಾಡುತ್ತೆ. ನಾವು ಅಂದುಕೊಂಡ ಹಾಗೆ ಜನಿಸಲು ಸಾಧ್ಯವಿಲ್ಲ, ಮರಣ ಹೊಂದಲು ಸಾಧ್ಯವಿಲ್ಲ. ಹಾಗಾದರೆ ಈ ಜನನ ಮರಣದ ನಡುವೆ ಆಗುವ ಎಲ್ಲ ವ್ಯವಸ್ಥೆ ನಮ್ಮ ಇಚ್ಛೆಯಂತೆ ನಡೆಯಲು ಹೇಗೆ ಸಾಧ್ಯ? ಸಮಯವು ನಿರ್ಣಯವನ್ನು ತೆಗೆದುಕೊಂಡಾಗ ಅದಕ್ಕೆ ಯಾವ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಒಬ್ಬ ವ್ಯಕ್ತಿಯ ಈಗಿನ ಸಮಯವನ್ನು ನೋಡಿ ಅವರ ಭವಿಷ್ಯದ ಹಾಸ್ಯ ಮಾಡಬೇಡಿ. ಯಾಕೆಂದರೆ ಸಮಯ ಎಷ್ಟು ಶಕ್ತಿಶಾಲಿ ಎಂದರೆ ಕಲ್ಲಿದ್ದಲನ್ನು ನಿಧಾನವಾಗಿ ವಜ್ರವನ್ನಾಗಿ ಪರಿವರ್ತಿಸುತ್ತೆ. ಸುಳ್ಳಿನ ವ್ಯವಹಾರ ತುಂಬ ದಿನ ನಡೆಯೋದಿಲ್ಲ, ಸತ್ಯ ಒಂದೇ ಕೊನೆಯವರೆಗೆ ಜೊತೆಯಾಗಿ ನಿಲ್ಲುತ್ತದೆ. ಯಾರಿಗಾದರೂ ನೀವು ಬೇಡವಾಗಿದ್ದರೆ ಅವರಿಗೆ ಮತ್ತೆ ಭಾರವಾಗುವುದಕ್ಕಿಂತ ಅವರನ್ನು ಬಿಟ್ಟು ನೆನಪಾಗಿ ಉಳಿಯಿರಿ. ಯಾರ ಉದ್ದೇಶ ಸಮರ್ಪಕ ಮತ್ತು ಸ್ವಚ್ಛವಾಗಿರುತ್ತೋ ಅವರಿಗೆ ಜನ ವಿರುದ್ಧವಾಗಿರುತ್ತಾರೆ. ಪಾಠಗಳಿಂದ ಎಲ್ಲವನ್ನು ಕಲಿಯಲಾಗದು, ಆದರೆ ಎಲ್ಲರಿಂದ ಪಾಠವನ್ನು ಕಲಿಯಬಹುದು. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತನ್ನು ಕೇಳಿ ಹಾಳಾದವರೇ ಹೆಚ್ಚು. ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತೆ. ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪ. ಬೇರೆಯವರ ಕಷ್ಟ ನೋಡಿ ನಿಮಗೂ ಕಷ್ಟವಾಗುತ್ತಿದೆ ಎಂದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಆ ಪರಮಾತ್ಮನ ವಾಸವಿದೆ ಎಂದು. ಈ 5 ಸ್ಥಳದಲ್ಲಿ ಯಾವಾಗಲೂ ಮೌನವಾಗಿರಿ. ಎಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಇರುವುದಿಲ್ವೋ, ಎಲ್ಲಿ ಮಾತನಾಡಿದ ಮೇಲೆ ಪಶ್ಚಾತ್ತಾಪ ಪಡಬೇಕಾಗಿ ಬರುವುದು, ನಿಮ್ಮ ಮಾತಿನಿಂದ ಯಾರ ಮನಸ್ಸಿಗೆ ನೋವುಂಟಾಗುವುದು. ನೀವು ಕೋಪದಲ್ಲಿದ್ದಾಗ ಏನು ಯೋಚಿಸದೆ ಏನೂ ಬೇಕಾದರೂ ಮಾತನಾಡಿ ಬಿಡಬಹುದು. ಎಲ್ಲಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ವೋ, ಅಹಂಕಾರವನ್ನು ಯಾವತ್ತೂ ಸಾಕಬೇಡಿ. ಸಮಯದ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಸಿಕಂದರ್ಗಳೇ ಮುಳುಗಿ ಹೋಗಿದ್ದಾರೆ. ಈ ಜಗತ್ತಿನಲ್ಲಿ ಜನ ಎಷ್ಟು ವಿಚಿತ್ರವೆಂದರೆ ಆಟಿಕೆ ಸಾಮಾನುಗಳನ್ನು ಬಿಟ್ಟು ಜನರ ಭಾವನೆಗಳೊಂದಿಗೆ ಆಟವಾಡಿ ಖುಷಿ ಪಡುತ್ತಾರೆ. ಯಾರು ಬರೀ ದುಃಖಿಸುತ್ತಲೇ ಇರುತ್ತಾರೋ ಅವರ ಬಾಗಿಲಿಗೆ ಬಂದ ಸುಖವು ತಿರುಗಿ ಹೋಗಿಬಿಡುತ್ತದೆ.